ಸೋಮನಾಥ ಜ್ಯೋತಿರ್ಲಿಂಗ ವಿಶೇಷ ದರ್ಶನ ಕಾರ್ಯಕ್ರಮ ಕುರಿತು ಮಾಜಿ ಶಾಸಕ ಡಿ.ಆರ್. ಪಾಟೀಲ ಅವರಿಂದ ಪತ್ರಿಕಾಗೋಷ್ಠಿ. ಸುದರ್ಶನ್ ಕ್ರಿಯಾ, ಆರ್ಟ್ ಆಫ್ ಲಿವಿಂಗ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಮತ್ತು ಅಡ್ವಾನ್ಸ್ ಕೋರ್ಸ್ ಆಗಲಿ, ಸಹಜ ಸಮಾಧಿ ಆಗಲಿ ಎಲ್ಲ ಹಮ್ಮಿಕೊಂಡು ಅದು 173 ದೇಶಗಳಲ್ಲಿ ನಡೀತಾ ಇದೆ. ಅದನ್ನು ಹೇಳ್ತಾ ಅನ್ನೋದನ್ನು ನಾನು ಈ ಜಮಾದಾರ ಮಾಸ್ತರ್ ಮಕ್ಕಳು ಅದಾರ ಇಬ್ಬರು, ಒಬ್ಬ ಹೆಣ್ಮಗಳು ಒಬ್ಬ ಗಂಡು ಅವ್ರು ಮಾಡೋದು ನೋಡಿ ಸ್ವತಃ ಅವ್ರಿಗೆ ಕಣ್ಣು ಕಟ್ಟಿಬಿಟ್ರೆ ಓದ್ತಾರೆ ಎಲ್ಲ. ಆಮೇಲೆ ದೂರ ಇದ್ದಿದ್ದು ಹೇಳ್ತಾರೆ, ಮತ್ತು ನಮ್ಮ ಮನಸ್ಸಿನಾಗ ಇದ್ದಿದ್ದು ಹೇಳ್ತಾರೆ ಅವರು. ಮತ್ತು ಅವರಿಗೆ ಈ ಕ್ವಶನ್ ಪೇಪರ್ ಇರ್ತಾವಲ್ಲ, ಕ್ವಶನ್ ಪೇಪರ್ನಾಗ ಏನಿರ್ತೈತೆ ಅನ್ನೋದು ಸಹಿತ ಗೊತ್ತಾಗುತ್ತಂತವ್ರು. ಅಷ್ಟು ಅವ್ರಿಗೆ ಶಕ್ತಿ ಅಂದರೆ ಮೆಡಿಟೇಷನಿಂದ ಮನಸ್ಸು ಒಂದಿಲ್ಲ ಇದಕ್ಕೆ ಸ್ಥಿತಿಗೆ ಒಯ್ದ್ವಿ ಅಂದರೆ ಏನೇನು ಪವರ್ಸ್ ಜನ್ರೇಟ್ ಆಗ್ತವೆ ಅನ್ನೋದನ್ನು ಅವರು ಈಗ ಭಾಳ ಏನು ದೊಡ್ಡವರಿಲ್ಲ ಅವರು ನೋಡೀನಿ. ಅವರು ಹಂಗೆ ಧ್ಯಾನ ಮಾಡ್ಕೋತ ಹೋದ್ರೆ ಈಗ ಮೇಡಮ್ ಇಂಟ್ಯೂಷನ್ ಪ್ರೋಸೆಸ್ ಅಂತ ಮಕ್ಕಳದು ಕಾರ್ಯಕ್ರಮ ಇವರು ಮಾಡ್ಯಾರ ಭಾಳ. ಮತ್ತು ಆ ಸ್ಥಿತಿ ಹೋಗ್ಬೋದು ಅಂತ ನಮಗೆ ಅನುಭವ ಇಲ್ಲ, ಆದರೆ ನೋಡೀವಿ. ನಮಗಿಲ್ಲದ ಶಕ್ತಿ ಸಾಮರ್ಥ್ಯ ಇದ್ದಿದ್ದನ್ನು ನಾವು ನೋಡೀವಿ. ಅದಕ್ಕೆ ನಾನು ಈ ಸರ್ಕಾರ ಏನು ನನಗೆ ಜವಾಬ್ದಾರಿ ಕೊಟ್ಟದ, ಈ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕಿಂತ ಮೊದಲ ಗುರೂಜಿಯವರ ಆಶೀರ್ವಾದನ ತೊಗೊಂಬರೋಣ ಅಂತ ಹೋಗಿದ್ದೆ ನಾನು ಅವ್ರ ಹತ್ರ ಹೋದಾಗ ಈ ಸೋಮನಾಥ ಜ್ಯೋತಿರ್ಲಿಂಗದ್ದು ತೋರಿಸಿದ್ರು ನನಗೆ. ಅದು ನನ್ನ ಕೈ ಕೊಟ್ಟರು, ನೋಡಿ ತೋರಿಸಿದ್ವಿ. ಅದು ಅಂತರಲ್ಲೇ ನಿಲ್ತದೆ. ಇದು ಆ ಜ್ಯೋತಿರ್ಲಿಂಗದೊಳಗೆ ಆ ಶಕ್ತಿ ಇತ್ತಂತೆ. ಅದನ್ನು ಆಗಿನವರೆಲ್ಲರೂ ಸೋಮನಾಥ ದೇವಸ್ಥಾನ ಮೇಲೆ ಸಾಕಷ್ಟು ಬರೀ ದಾಳಿ ಅವು ಎಲ್ಲ ಆಗಿ ಅದು ನುಚ್ಚು ಇದಾಗಿಬಿಟ್ಟಿತ್ತು, ಎಲ್ಲ ಒಡೆದು ಹೋಗಿತ್ತು. ಅದೆಲ್ಲ ಪುಡಿ ಕೂಡಿಸಿ ಅದನ್ನು ಕಾಯ್ಕೊಂಡು ಅಲ್ಲಿಂದ ಕಾಯ್ಕೊಂಡು ಇಲ್ಲಿವರೆಗೂ ಬಂದಾರ. ಅದು ನಮ್ಮ ಪರಮಾಚಾರ್ಯ ಇಲ್ಲಿ ಬಂದಿದ್ರಲ್ಲ, ಕಂಚಿ ಪರಮಾಚಾರ್ಯ, ಅವ್ರಿಗೆ ಕೈಯಾಗಿ ಅದು ಸಿಕ್ಕದ. ಅವರು ಅದನ್ನೆಲ್ಲ ನೋಡಿ ಇದು ಒಂದು 100 ವರ್ಷ ಆದಮ್ಯಾಗ ಇಂಥವ್ರ ಕೈಯಾಗಿ ಮುಟ್ಟಬೇಕು ಅಂಥೇಳಿ ಅವ್ರು ಹೇಳಿದ್ರಂತ. ಅದನ್ನು 24ರೊಳಗೆ ಅಲ್ಲ 2024 ಇಸ್ವಿ ಈ ಗುರೂಜಿಯವ್ರಿಗೆ ಅದನ್ನು ತಂದು ಕೊಟ್ಟಾರೆ. ಇವ್ರಿಗೆ ಮುಟ್ಟಿಸ್ಬೇಕು ಅಂತ ಪರಮಾಚಾರ್ಯ ಆಗ ಹೇಳಿದ್ರಂತ. 100 ವರ್ಷದ ಹಿಂದೆ ಅವರು ತಂದು ಮುಟ್ಸ್ಯಾರ. ಅದನ್ನು ನಿಮ್ಮ ದರ್ಶನಕ್ಕಿಲ್ಲೇ ನಾಳೆ 26ನೇ ತಾರೀಕು ಸಾರ್ವಜನಿಕರ ದರ್ಶನಕ್ಕೆ 4 ಗಂಟೆಗೆ ಇಲ್ಲಿ ಗದಗ ಭೀಷ್ಮ ಟ್ಯಾಂಕಿನ ಐಲ್ಯಾಂಡ್ನೊಳಗೆ ನಮ್ಮ DC ಸಾಹೇಬರು ವ್ಯವಸ್ಥೆ ಮಾಡ್ಯಾರ. ಅದನ್ನು ನೋಡ್ಬೇಕು ನಾವು. ಏನೋ ಒಂದು ವಿಶಿಷ್ಟ ಶಕ್ತಿ ಸಾಮರ್ಥ್ಯ ಇದ್ದಿದ್ದು. ಭಾಳ ಮಂದಿ ಸೈಂಟಿಸ್ಟ್ ಅದನ್ನು ಪರೀಕ್ಷೆ ಮಾಡ್ಯಾರಂತೆ. 2% ಮಾತ್ರ ಅದರೊಳಗೆ ಐರನ್ ಕಂಟೆಂಟ್ ಅದ ಅಂತ, ಉಳಿದಿದ್ದೇನು ಐರನ್ ಕಂಟೆಂಟ್ ಇಲ್ಲಂತ. ಇದು ವಿಚಿತ್ರ ಅಂತ ಅವರು ಅಂತಾರಂತ, ಸೈಂಟಿಸ್ಟು ಸಹಿತ. ನಮಗಿದು ಹೆಂಗೆ ಏನು ತಿಳಿವಲ್ದು ಇನ್ನೂ ಅಂತ. ಅಂದ್ರೆ ಯಾರಿಗೂ ಗೋಚರವಾಗದಂಥ ಶಕ್ತಿ ಸಾಮರ್ಥ್ಯಗಳು ಆಗ ನಮ್ಮ ಋಷಿ ಮುನಿಗಳು ತಮ್ಮ ಸಾಧನೆಯ ಮುಖಾಂತರ ಪಡ್ಕೊಂಡಿದ್ರು. ಆದರೆ ಅದನ್ನು ವ್ಯಕ್ತ ಮಾಡಲಿಲ್ಲ, ಅದನ್ನು ಬೇರೆಯವರಿಗೆ ಆ ಟೈಮ್ನ ಟ್ರಾನ್ಸ್ಫರ್ ಮಾಡಲಿಲ್ಲ ಅನ್ನೋದು ಒಂದು ನಮ್ಮದೆಲ್ಲರದು ದುರ್ದೈವ ಅಂತ ಅನ್ನಿಸ್ತದೆ. ಇಲ್ಲಾಂದರೆ ನಾವು ಆ ಎಲ್ಲ ಸ್ಥಿತಿ ಪಡ್ಕೊಂಡು ಹುಡ್ತಿದ್ವಿ ಏನೋ. ಇರಲಿ, ಒಟ್ಟು ಮುಂದಿನ ಪೀಳಿಗೆರ ಈಗ ಹೆಂಗೆ ಜಮಾದಾರನ ಮೊಮ್ಮಕ್ಕಳು ಮಾಡ್ತಾರೆ, ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಅವರು ನಮ್ಗಿಂತ ಆ ಸ್ಥಿತಿಗೆ ಹೋದರೆ ಖುಷಿ ಪಡುವಂಥ ಒಂದು ವ್ಯವಸ್ಥೆ ಅಲ್ಲ. ಸಾಮಾಜಿಕ ಬದಲಾವಣೆ ಭಾಳಷ್ಟು ಆಗ್ತದೆ. ಮತ್ತು ಎಲ್ಲ ಇರೋದೇ ಮನಸ್ಸಿನ ಮೇಲೆ. ನಿಮ್ಮ ಮನಸ್ಸನ್ನು ನೀವು ಹೇಗೆ ರೂಪಿಸ್ಕೋತೀರಿ ಅದರ ಮೇಲೆ ನಮ್ಮ ಬದುಕು, ನಮ್ಮ ಸುತ್ತಮುತ್ತ ಇರೋರ ಬದುಕು, ನಾವು ಪ್ರಭಾವ ಇರುವಂಥವ್ರ ಮೇಲಿನ ಬದುಕು ನಿರ್ಮಿತ ಆಗಿರ್ತದೆ ಅನ್ನೋದನ್ನು
ಈಗ ನಾವೆಲ್ಲ ಟ್ರಂಪ್ನಿಂದ ನೋಡ್ತಾ ಇದ್ದೀವಲ್ಲ, ಅವನ ಪ್ರಭಾವ ಇಡೀ ವಿಶ್ವದ ಮೇಲೆ ಐತೆ. ಅಮೇರಿಕದ ಪ್ರಭಾವ. ಒಬ್ಬನ ತಲೆ ಕೆಡ್ತೀವಿ ಅಂದರೆ ಏನೇನು ಅನಾಹುತ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಏನಪ್ಪ ಇವು ಹುಚ್ಚನ್ನು ಆರಿಸಿಬಿಟ್ರಲ್ಲ ಇವರು ಅಮೇರಿಕದವರು ಅಂತ ಅಂತೀವಿ. ಈಗ ಅವರು ಅನ್ನಾಗತ್ತಾರೆ ಈಗ. ಆದರೆ ಮನುಷ್ಯನ ಮನಸ್ಸು ಸರಿಯಾಗಿ ರೂಪುಗೊಳ್ಳದಿದ್ದರೆ ಏನಾಗುತ್ತೆ, ಏನು ಅನಾಹುತ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಸರಿಯಾಗಿ ರೂಪುಗೊಂಡ್ರೆ ಎಂಥ ಬದಲಾವಣೆ ಬರ್ಬೋದು ಅನ್ನೋದನ್ನು ನಾವು ನೀವು ಊಹೆ ಮಾಡಬೇಕು ಹೊರತಾಗಿ ಅದನ್ನು ಬದಲಾವಣೆ ನೋಡುವಂಥ ಅವಕಾಶ ನಮಗೆ ನಿಮಗೆ ದೇವರು ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ. ಒಟ್ಟು ಅಂಥ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದಕ್ಕಿದ್ರ ಬಗ್ಗೆ ನಿಮ್ಮ ಪತ್ರಿಕಾ ಮೂಲಕ ಸಾಕಷ್ಟು ಜನರಿಗೆ ಪರಿಣಾಮ ಬೀರುವ ರೀತಿಯಲ್ಲಿ ತಾವು ಒಂದು ಸ್ಟೋರಿ ಮಾಡಿ ಹಾಕಿದರೆ, ಮತ್ತು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಮ್ಮದು ಮಾಹಿತಿ ಹಾಕ್ರಿ. ಆದ್ರೆ ನೀವು ಒಂದು ಸ್ಟೋರಿ ಮಾಡಿದರೆ ನಿಮ್ಗೆ ಅದನ್ನೆಲ್ಲ ಶೇರ್ ಆಗ್ತಾರೆ ಅವರು. ನೀವು ಅದನ್ನು ಕೇಳಿದರೆ ನನಗಿಂತ ಇಫೆಕ್ಟಿವ್ ಆಗಿ ಕನ್ವಿನ್ಸ್ ಆಗುವಂಗೆ ಜನರಿಗೆ ಪ್ರೆಸೆಂಟ್ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮ್ಮ ಹತ್ರ ಐತಿ. ಅದಕ್ಕೆ ದಯವಿಟ್ಟು ಅದನ್ನು ಇದಕ್ಕೆ ಉಪಯೋಗ ಮಾಡಿಕೊಂಡು ಒಳ್ಳೆಯ ಸಮಾಜ ನಿರ್ಮಾಣದೊಳಗೆ ನಮ್ಮೆಲ್ಲರದು ಪಾತ್ರ ಐತಿ ಅನ್ನೋದನ್ನು ತಿಳ್ಕೊಂಡು ನಿಮ್ಮ ಈ ವಿಶೇಷ ಪಾತ್ರವನ್ನು ತಾವು ಪ್ರಕಟಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಭಿನ್ನ ಮಾಡ್ಕೋತೀವಿ.